ಬೆಂಗಳೂರಿನಿಂದ ಮೈಸೂರಿಗೆ ಮೂಡ ಅಕ್ರಮವನ್ನ ಖಂಡಿಸಿ ಬಿಜೆಪಿ ಜೆಡಿಎಸ್ ಮೈತ್ರಿ 6ನೇ ದಿನಕ್ಕೆ ಕಾಲಿಟ್ಟಿದೆ. ಖುದ್ದು ನಮ್ಮ ಜೊತೆ ವಿಧಾನಸಭೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಕೂಡ ಹೆಜ್ಜೆ ಆಗ್ತಾ ಇದ್ದಾರೆ. ನೋಡ್ತಾ ಇದ್ರಿ ಅವ್ರ ಟೀಮ್ ಜೊತೆ ದಣಿವರೆಯದ ನಾಯಕರಂತೆ ಇವತ್ತೆಲ್ಲರೂ ಕೂಡ ಮೈಸೂರು ಹತ್ತ ಹೋಗ್ತಾರೆ. ಅವ್ರನ್ನ ಮಾತಾಡಿಸ್ತೀನಿ. ಆರ್ ಅಶೋಕ್ ಅವರೇ, ನೀವು ಇವಾಗ ಮೈಸೂರು ಕಡೆ ಹೊರಟಿದ್ದೀರಿ. 6ನೇ ದಿನದ ಪಾದಯಾತ್ರೆ ನಿಮ್ ಗಮನಕ್ಕೂ ಕೂಡ ಬಂದಿರುತ್ತೆ. ಖುದ್ದು ಸಿಎಂ ಸಿದ್ದರಾಮಯ್ಯನವರು ರಾಜ್ಯ ಭವನಕ್ಕೆ ಒಂದು ಪತ್ರವನ್ನ ಬರೆದು 70 ಪುಟಗಳ ಉತ್ತರವನ್ನ ಕೊಟ್ಟಿದ್ದಾರೆ. ನಂದೇನು ತಪ್ಪೇ ಇಲ್ಲ ಅಂತ. ಆ 70 ಪುಟಗಳ ಪುತ್ರನ ವಿಧಾನಸಭೆಯಲ್ಲಿ ಓದ್ಬೇಕಾಯ್ತು ಫಸ್ಟ್. ಅವರು ನಾನೇನು ತಪ್ಪು ಮಾಡಿಲ್ಲ ಅಂತ ಬಾಯ್ ಹೊಡ್ಕೊಂಡು ರೋಡಲ್ಲ ಸುತ್ತಾ ಇದೆಯಲ್ಲ ಸಿದ್ದರಾಮಯ್ಯನವರೇ. ಈ ರೋಡಾಗ ನೀವು ನಾನು ಮಾಡಿಲ್ಲ ಅನ್ನೋದ್ ಬದಲು ವಿಧಾನಸಭೆಯಲ್ಲಿ ಒಂದ್ಸರಿ ಎದ್ದು ನಿಂತ್ಕೊಂಡು ನಾನು ತಪ್ಪು ಮಾಡಿಲ್ಲ ಅಂತೇಳಿ ದಾಖಲೆಗಳು ಕೊಟ್ಟಿದ್ರೆ ನ್ಯಾಯ ಇರ್ತಾ ಇತ್ತು. ವಿಧಾನಸಭೆಯಲ್ಲಿ ಓಡಬಿಟ್ರಿ. ಉತ್ತರ ಕುಮಾರನ ಪೌರುಷ ಆಚೆ ಕಡೆ ತೋರಿಸ್ತಾ ಇದ್ದೀರಾ. ದಾರಿಯಲ್ಲಿ ನಾನು ತಪ್ಪು ಮಾಡಿಲ್ಲ ಅಂತ ನಾನು ತಪ್ಪು ಮಾಡಿಲ್ಲ ಅಂತ ಯಾವನ ಕಳ್ಳ ಒಪ್ಕೊಂತಾನೆ. ರೆಡ್ ಹ್ಯಾಂಡಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ. ತಪ್ಪು ಮಾಡಿರೋದು ರೆಡ್ ಹ್ಯಾಂಡಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ನಿಮಗೆ ನೈತಿಕ ಅಧಿಕಾರ ಉಳಿದಿಲ್ಲ. ನೈತಿಕ ಅಧಿಕಾರ ಉಳಿದಿಲ್ಲ. ಅದಕ್ಕೋಸ್ಕರ ನೀನು ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟವನ್ನ ನಡೀತದೆ. ಸರ್, ಇವಾಗ 6ನೇ ದಿನ ಆಯ್ತು. ಇನ್ನು 2 ದಿನಕ್ಕೆ ಸಮಾರೋಪ. ಹೇಗೆ ನಡೀತಾ ಇದೆ ಸಿದ್ಧತೆಗಳು? ಅದ್ರ ಬಗ್ಗೆ ನೋಡಿ, ಜನ ಸಾಗರ ರೀತಿಯಲ್ಲಿ ಬರ್ತಾ ಇದ್ದಾರೆ. ಜನಕ್ಕೆ ಅನ್ಸ್ಬಿಟ್ಟಿದೆ ಸರ್ಕಾರ ಬಹಳ ದಿನ ಉಳಿಯಲ್ಲ. ನಮ್ಮಣ್ಣನಲ್ಲೆಲ್ಲ ಲೂಟಿ ಮಾಡ್ತಾ ಇದ್ದಾರೆ. ತೆರಿಗೆಗಳನ್ನ ಜಾಸ್ತಿ ಮಾಡಿದ್ದಾರೆ. ಬೆಲೆ ಏರಿಕೆ ಆಗೋಗ್ಬಿಟ್ಟಿದೆ. ಅದರಲ್ಲಿ CM ಲೂಟಿಗೆ ಇಳಿದ್ಬಿಟ್ಟಿದ್ದಾರೆ. ಯಾಕೆ ಅವರು 4 ತಿಂಗಳು ಬಿಟ್ಟೋತಾರೋ ವರ್ಷಕ್ಕೆ ಬಿಟ್ಟೋತಾರೋ ಅಂತ ಅವ್ರಿಗೆ ಡೌಟ್ ಆಗ್ಬಿಟ್ಟಿದೆ. ಆದರೆ ನಾವು ಬಿಡಲ್ಲ. ಈಗಲೇ ರಾಜೀನಾಮೆ ಕೊಡಬೇಕು. ಸಿದ್ದರಾಮಯ್ಯ ಲೂಟಿಕೋರರ ಸರ್ಕಾರದ ನೇತೃತ್ವ ವಹಿಸಿದ್ದಾರೆ. ನನ್ನ ಕಡೆ ಪ್ರಶ್ನೆ ಸರ್, ಈಗ ಪಾದಯಾತ್ರೆ ಆರಂಭ ಮಾಡ್ಬೇಕಾದ್ರೆ ನೀವೆಲ್ಲ ಒಂದ್ ಮಾತು ಹೇಳ್ತಾ ಇದ್ರಿ, ನಾವು ಮೈಸೂರು ತಲುಪೋದ್ರಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆನ ಕೊಡ್ತಾರೆ ಅಂತ. ಈಗ ತಲುಪಕ್ಕೆ ಹತ್ರ ಆಗ್ತಾ ಇದೆ ಟೈಮ್. ಏನ್ ಹೇಳ್ತೀರಿ ಈ ಸರ್ಕಾರಕ್ಕೆ ಇವಾಗ್ಲಾದ್ರು? ಅವರು ಭಯ ಬಿದ್ದುಬಿಟ್ಟಿದ್ದಾರೆ. ಬೀದಿಗಳಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ನಾನು ತಪ್ಪು ಮಾಡಿಲ್ಲ ಅಂತ ಬಾಯ್ ಬಡ್ಕೊಂತ ಇದ್ದಾರೆ. ಅವ್ರು ಬಾಯ್ ಬಡ್ಕೊಂಡ್ರೆ ಜನ ಕೇಳಕ್ಕೆ ಯಾರು ರೆಡಿ ಇಲ್ಲ. ನೀನ್ ತಪ್ಪು ಮಾಡಿದ್ಯಾ ಅಂತ ಜನ ಹೇಳ್ತಾ ಇದ್ದಾರೆ. ಆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಬಿಟ್ಟಿದೆ. ಇದನ್ನ ಸಿದ್ದರಾಮಯ್ಯನವರೇ ನಿರ್ಮಾಣ ಮಾಡಿ ಅಸೆಂಬ್ಲಿಯಲ್ಲಿ ಎದ್ದು ನಿಂತ್ಕೊಂಡು, ನೋಡಪ್ಪ ನಾನು 14 ಸೈಟ್ ತಾಂಡಿರೋದು ಕಾನೂನು ಪ್ರಕಾರ ತಾಂಡಿದ್ದೀನಿ ಅಂತ ದಾಖಲೆಗಳನ್ನ ಕೊಡ್ಬೇಕಾಗಿತ್ತು. ಕೊಡ್ದಿರ ಓಡೋದ್ರಲ್ಲ, ಜನಕ್ಕೆ ಡೌಟ್ ಬಂದ್ಬಿಡ್ತು. ಓ, ನೀನ್ ಕಳ್ಳ ಅಲ್ಲ ಅಂದ್ರೆ ಯಾಕೆ ಓಡೋತಾ ಇದ್ದೆ? ನೀನ್ ಕಳ್ಳನಾಗಿರೋದಕ್ಕೆ ಓಡೋಗಿದ್ಯಾ ಅಂತ ಜನ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಜನಕ್ಕೆ ಉತ್ತರ ಕೊಡಬೇಕು, ಬಿಜೆಪಿಗಲ್ಲ. ನೀವು ಅಧಿವೇಶನದಲ್ಲಿ ಕೊಟ್ಟಿದ್ರೆ ಬಿಜೆಪಿಗೆ ಉತ್ತರ ಕೊಡಬೇಕಾಯ್ತು. ಈಗ ಬೀದಿಗೆ ಬಂದ್ಬಿಟ್ಟಿದ್ದೀರಾ. ನೀವು ರಾಜ್ಯ ಜನತೆಗೆ ಉತ್ತರ ಕೊಡಬೇಕು. ಆ ಪರಿಸ್ಥಿತಿ ಬದಲಾವಣೆ ಬಂದ್ಬಿಟ್ಟು ಈ ವಿಚಾರ ಜನಗಳ ವಿಚಾರ ಆಗ್ಬಿಟ್ಟಿದೆ. ಪಬ್ಲಿಕ್ ಡೊಮೈನಲ್ಲಿ ಚರ್ಚೆಗೆ ತಂದ್ಬಿಟ್ಟಿದ್ದೀರಾ. ನೀವೇ ತಂದಿದ್ದು. ಈ ಪಾಪದ ಸೈಟ್ಗಳೇನಿದೆ ಅದನ್ನು ವಾಪಸ್ ಕೊಡೋವರೆಗೂ ನಿಮ್ಮ ಹೋರಾಟ, ಜನಗಳ ಹೋರಾಟ ನಿಲ್ಲಲ್ಲ. ಇದು ಜನಾಂದೋಲನ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಆರ್ ಅಶೋಕ್ ಅವರ ರಿಯಾಕ್ಷನ್. ಸದನದಲ್ಲಿ ಉತ್ತರ ಕೊಡೋದ್ರ ಬದಲು ಈಗ ರೋಡ್ಗಿಳಿದು ಬಾಯ್ ಪಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.